ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ಯಾವಾಗಲೂ ಅಕ್ಕಿ ಇಡ್ಲಿನ ಮಾಡ್ತಾನೆ ಇರ್ತೀರ. ಸೊ ನಾನಿವತ್ತು ತುಂಬಾ ಹೆಲ್ದಿ ವರ್ಷನ್ ಸಾಬುದಾನ್ ಇಡ್ಲಿ ಅಥವಾ ಸಬ್ಬಕ್ಕಿ ಇಡ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಒಂದು ಅರ್ಧ ಕೆಜಿಯಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ಸೊ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಧೂಳ್ ಥರ ಇರುತ್ತೆ. ಸೊ ನೀಟಾಗಿ ಒಂದು 2-3 ಸರಿ ವಾಶ್ ಮಾಡ್ಕೊಳ್ಬೇಕು. ಸೊ ಇವಾಗ ತುಂಬಾನೇ ಚಳಿ ಇರೋದ್ರಿಂದ ನೀವು ಬಿಸಿ ಬಿಸಿಯಾಗಿ ಸಬ್ಬಕ್ಕಿ ಇಡ್ಲಿ ಮಾಡಿ ಕೊಡ್ತಾ ಇದ್ರೆ ಎಲ್ಲರೂ ತಿಂದು ವಾವ್ ಅಂತ ಹೇಳೋದ್ರಲ್ಲಿ ಡೌಟೇ ಇಲ್ಲ. ಸೊ ನೋಡಿ, ಈ ತರ ಕಾಣಿಸ್ತಾ ಇದೆಯಲ್ಲ, ಈ ತರ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಸೊ ಇದು ಓವರ್ ನೈಟ್ ನೆಂದ್ರೆ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಸೊ ಸ್ವಲ್ಪ ನೆನಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ನೆನೆ ಹಾಕಿ ಓವರ್ ನೈಟ್ ಬಿಟ್ಬಿಡ್ಬೇಕು. ಸೊ ಇವಾಗ ಇದು ಬೆಳಗ್ಗೆ ಆಗಿರೋದ್ರಿಂದ ಚೆನ್ನಾಗಿ ನೆಂದಿರುತ್ತೆ. ಸೊ ಕಾಣಿಸ್ತಿದ್ಯಲ್ಲ, ಅರಳ್ ತರ ಆಗಿರುತ್ತೆ. ಸೊ ಇದೇ ಸಬ್ಬಕ್ಕಿಗೆ ನಾವು ನೆಕ್ಸ್ಟ್ ಆಡ್ ಮಾಡ್ಕೊಳ್ಬೇಕಾಗಿರೋದೇ ರವೆ. ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ. ಸೊ ಇವಾಗ ಅರ್ಧ ಕೆಜಿಯಷ್ಟು ಸಬ್ಬಕ್ಕಿ ತಗೊಂಡ್ರೆ ನಾವು 3/4 ಕೆಜಿಯಷ್ಟು ರವೆ ತಗೊಳ್ಬೇಕಾಗತ್ತೆ. ಸೊ ಅದಕ್ಕೆ ನೆನಿಲಿಕ್ಕೆ ನಾವು ಮೇನ್ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡ್ತಾ ಇರೋದೇ ಮೊಸರು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ನಾನು 1 ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, 2 ಕ್ಯಾರೆಟ್ನ ಹಾಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮೊಸರು ಸ್ವಲ್ಪ ಶಾರ್ಟೇಜ್ ಅಂತ ಅನ್ನಿಸ್ತು, ನಾನು ಮತ್ತೆ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಯೂಶಲಿ ನೀವು ಅಕ್ಕಿಯಿಂದ ಮಾಡಿರೋ ಇಡ್ಲಿನ ತಿಂತಾನೆ ಇರ್ತೀರ. ಸೊ ಡಯಾಬಿಟೀಸ್ಗೆಲ್ಲ ಈ ಥರ ಇಡ್ಲಿನ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ರುಚಿ ಚೇಂಜ್ ಅನಿಸುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ಸೊ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟು ಸ್ವಲ್ಪ ಸೋಡಾ ಮತ್ತು 1 ಸ್ಪೂನಷ್ಟು ಜೀರಿಗೆ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 15 ಮಿನಿಟ್ಸ್ ಅಷ್ಟು ಅದು ರವೆ ಹಾಕಿರ್ತೀವಲ್ಲ ಹರಳಕ್ಕೆ ಬಿಡಬೇಕು. ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಬೌಲ್ಗೆ ಆಯಿಲ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಬೇಕಂದರೆ ಗೋಡಂಬಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಮಧ್ಯ ಕ್ರಂಚಿ ಆಗಿರುತ್ತೆ. ಸೊ ನಾನಿವತ್ತು ಗೋಡಂಬಿ ಆ್ಯಡ್ ಮಾಡ್ಕೊಂಡಿಲ್ಲ, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಆವಾಗಲೇ ಪ್ರಿಪೇರ್ ಮಾಡಿ ಇಟ್ಟಿದ್ವಲ್ಲ ಮಿಕ್ಸ್ಚರ್, ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಳ್ಬೇಕು. ಸೊ ಇವಾಗ ಇಡ್ಲಿ ಪ್ಲೇಟ್ಸ್ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಕೊಂಡು, ಸೊ ಡೆಕೋರೇಟಿವ್ ಪರ್ಪಸ್ಗೆ ಅಂತ ನಾನು ಸ್ವಲ್ಪ ಗೋಡಂಬಿನ ಪ್ಲೇಟ್ಸ್ ಮೇಲೆ ಇಟ್ಟು ಅದ್ರ ಮೇಲೆ ಅದು ಏನು ಇಡ್ಲಿ ಇಟ್ಟಿರುತ್ತಲ್ಲ ಅದನ್ನು ಎಲ್ಲ ಹಾಕ್ಕೊಳ್ಬೇಕು ಇಡ್ಲಿ ಪ್ಲೇಟ್ಸ್ಗೆ. ಸೊ ತುಂಬಾನೇ ರುಚಿಯಾಗಿರುತ್ತೆ, ನೀವು ಟೇಸ್ಟ್ ಮಾಡಿ ನೋಡ್ಬೋದು. ಸೊ ಇದನ್ನ ಒಂದು 15 ಮಿನಿಟ್ಸ್ ಅಷ್ಟು ಈ ಥರ ಸ್ಟೀಮಲ್ಲಿ ಇಡ್ಲಿ ಪಾತ್ರೆನಲ್ಲಿ ಲಿಡ್ನ ಕವರ್ ಮಾಡಿ ಬೇಯಿಸ್ಕೊಳ್ಳೋಣ. ಸೊ ಇಡ್ಲಿ ರೆಡಿ ಆಗೋ ಅಷ್ಟರಲ್ಲಿ ನಾನು ನಿಮಗೆ ರುಚಿಯಾದ ಚಟ್ನಿನ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಸೊ ಒಂದು ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು 50 ಗ್ರಾಮಷ್ಟು ಕಡಲೆಕಾಯಿ ಬೀಜ ಹೇಳ್ತೀವಲ್ಲ ಅದು, ಮತ್ತು ಸ್ವಲ್ಪ ಪುಟಾಣಿ ಅಂದರೆ ಕಡಲೆ, ಅದನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಒಂದು 6ರಿಂದ 7 ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು. ಸೊ ಖಾರಕ್ಕೆ ನಾನು 1 ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ರುಚಿಯಾದ ಕಡಲೆಕಾಯಿ ಬೀಜದ ಚಟ್ನಿ ರೆಡಿ ಟು ಸರ್ವ್ ವಿತ್ ಸಾಬುದಾನ್ ಇಡ್ಲಿ. ಸೊ
ಎಷ್ಟು ಯಮ್ಮಿಯಾಗಿ ಕಾಣಿಸ್ತಿದೆ ಅಲ್ವಾ? ಸೊ ತುಂಬಾ ಚಳಿ ಇರೋದ್ರಿಂದ ನೀವು ಕೂಡ ಬಿಸಿ ಬಿಸಿ ಇಡ್ಲಿನ ಟ್ರೈ ಮಾಡ್ಬೋದು. ಸೊ ನಾಳೆನೇ ಎಲ್ರಿಗೂ ಮಾಡಿಕೊಡಿ, ಓಕೆನಾ? ಸೊ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.